ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ಇವರ ಚಿಕ್ಕಪ್ಪನ ಮನೆಗೆ ಬಂದಿದ್ದೇವೆ. ಅಂದರೆ ಇಲ್ಲಿ ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂತ ಹೇಳಿದರೆ, ಅವರು ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವರದ್ದು ರಿಟೈರ್ಮೆಂಟ್ ಫಂಕ್ಷನ್ ಇತ್ತು. ರಿಟೈರ್ಡ್ ಆಗಿತ್ತು ಅವರಿಗೆ ಮೊನ್ನೆ. ಅದರ ಫಂಕ್ಷನನ್ನು ಇಟ್ಟಿದ್ದರು, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರೆದು. ಸೊ ಅದಕ್ಕೆ ನಾವು ಬಂದಿದ್ವಿ. ಹಾಗೆ ಗಂಟೆ ಈಗ 5:30 ಆಯಿತು. ಹಾಗೆ ಸಂಜೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನೈಟ್ ಫಂಕ್ಷನ್. ಇದು ಇನ್ನೊಂದು ಅವರ ಚಿಕ್ಕಪ್ಪನದ್ದು ಮನೆ. ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಈ ಮನೆಯದ್ದು ಮನೆ ಒಕ್ಕಲಾದಾಗ ನಾನು ನಿಮಗೆ ಸ್ವಲ್ಪ ತೋರಿಸಿದ್ದೆ. ಈ ಗಿಡ ನೋಡಿ, ಕ್ರೋಟಾನು ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಟೊಮೆಟೊ ಗಿಡ ಕೂಡ ಆಗಿದೆ. ಇದೊಂದು ಕ್ರೋಟನ್ ಗಿಡ, ಇದು ಎಲ್ಲರ ಮನೆಯಲ್ಲೂ ಇರ್ತದೆ, ಎಲ್ಲರ ಆ ಗಿಡ. ಮತ್ತು ಇದೊಂದು ಕ್ರೋಟನ್ ಗಿಡ, ತುಂಬ ಚೆನ್ನಾಗಿದೆ. ಇದರ ಎಲೆಗಳೆಲ್ಲ ಮನೆ ಮುಂದೆ ಎಲ್ಲ ನೆಟ್ಟರೆ ತುಂಬ ಚೆನ್ನಾಗಿ. ಎಲ್ಲರೂ ಸಂಜೆ ಹೊತ್ತು ಎಲ್ಲ ಸ್ನಾನ ಮಾಡಿ ಎಲ್ಲ ಕೆಲವರು ಬರ್ತಾಯಿದ್ರು, ಅವರ ಫ್ರೆಂಡ್ಸ್ ಎಲ್ಲ ಕೆಲವರು ಬಂದಿದ್ದಾರೆ, ಫ್ಯಾಮಿಲಿಯವರೆಲ್ಲ. ಸೊ ಹಾಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೆಲಸ ಉಳಿದದ್ದೆಲ್ಲ ಅದನ್ನೆಲ್ಲ ಮಾಡ್ಕೊಳ್ತಿದ್ವಿ. ಇನ್ನು ನೈಟ್ ಎಷ್ಟು ಬೇಗ ಆಯಿತು ಅಂತ ಹೇಳಲಿಕ್ಕಾಗಲಿಲ್ಲ. ಒಂದು ನಾಯಿ ಮರಿ ನೋಡಿ, ಅದು ಮೊದಲನೇ ದಿವಸ ತಂದದ್ದು ನೋಡಿ. ನೆಂಟರೆಲ್ಲ ಬಂದಿದ್ದಾರೆ. ಈಗ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಇದೆ, ಕೇಕ್ ಕಟ್ ಮಾಡಲಿಕ್ಕಿದೆ. ಕೇಕ್ ಕಟ್ ಮಾಡುವ ಮೊದಲು ಸ್ವಲ್ಪ ಒಂದು ಚಿಕ್ಕ ಪ್ರೇಯರ್ ಇದೆ. ಫಾದರ್ ಕೂಡ ಅವರದ್ದು ಯಾರೋ ಫ್ರೆಂಡ್ಸ್ ಒಬ್ಬರು ಬಂದಿದ್ದರು. ಸೊ ಹಾಗೆ ನಾವೀಗ ಪ್ರೇಯರಿಗೆ ಅಂತೇಳಿ ಒಳಗೆ ಬಂದಿದ್ದೇವೆ. ಒಂದು ಚಿಕ್ಕ ಪ್ರೇಯರ್ ಮಾಡಿ ಮತ್ತೆ ಫಂಕ್ಷನನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳಿ. ನೋಡಿ, ಈಗ ನಾವು ಪ್ರೇಯರನ್ನು ಮಾಡ್ತಾ ಇದ್ದೇವೆ. ಈಗ ಕೇಕ್ ಕಟ್ಟಿಂಗ್ ನೋಡಿ, KSRTCಯದ್ದು ಇದು ಹಾಕಿ, ಅದರ ಬಸ್ಸಿನದ್ದು ಫೋಟೋ ಹಾಕಿ ಕೇಕ್ ಮಾಡಿದ್ದಾರೆ. ಹ್ಯಾಪಿ ರಿಟೈರ್ಮೆಂಟ್ ಅಂತ ಹೇಳಿ ನಾವು ಬರೆದದ್ದು. ಅದು ಅವರ ಫ್ಯಾಮಿಲಿ, ಅವರ ಮಗ, ಅವರ ಮಿಸ್ಸಸ್, ಅವರ ಸೊಸೆ. ನೋಡಿ, ಈಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. I was a lonely silhouette, needed somebody to show the way. Yeah, I was a heartbeat with no sound till you came around. Yeah, you showed me colors, light in the darkness. You were the only thing I needed. Then we got older, but we stayed the same. Swear that we never lost the flame. Nostalgia, you're an echo in my head. Oh, nostalgia, like a symphony of our memories. Oh, nostalgia, don't you ever slip away. Oh, nostalgia, like a symphony of our memories. Oh, like a symphony of our memories. Oh, what if the years turn into gold? The longer we live, yeah, the more we grow. We could be 100 miles apart, but it's never far. Yeah, you show me colors, light in the darkness. You were the only thing I needed. Then we got older, but we stayed the same. Swear that we never lost the flame. No, nostalgia, you're an echo in my head. Oh, nostalgia, like a symphony of our memories. Oh, nostalgia.
10 ಗಂಟೆ, ಈಗ 8:30 ಆಗಿದೆ. ಯಾವ ರೀತಿ ಸ್ಕೈ ಕಾಣ್ತದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ, ಮೋಡಗಳೆಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ಈಗ ಒಬ್ಬೊಬ್ಬರಾಗಿ ಬಂದು ಸಿಂಗ್ ಮಾಡ್ತಾ ಇದ್ದಾರೆ ಸಾಂಗನ್ನು. ಸ್ವಲ್ಪ ಜಾಲಿ ಮಾಡುವ ಅಂತ ಹೇಳಿ ಎಲ್ಲರಿಗೂ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದ್ದಾರೆ ಅಲ್ವ. ಸೊ ಹಾಗೆ ಮೊದಲು ಅಶೋಕನವರು ಸ್ಟಾರ್ಟ್ ಮಾಡಿದರು ಸಾಂಗನ್ನು. ಆಮೇಲೆ ಅವರ ಅಂಕಲ್ನ ಫ್ರೆಂಡ್ಸ್ ಎಲ್ಲ ಬಂದರು, ಸ್ವಲ್ಪ ಸ್ವಲ್ಪ ಹಾಡಿದರು ನೋಡಿ. ಒಬ್ಬೊಬ್ಬರು ಬಂದು ಹಾಡ್ತಾ ಇದ್ದಾರೆ. ತುಂಬ ಫಂಕ್ಷನ್ ತುಂಬ ಜಾಲಿ ಆಯಿತು. ಆ ದಿವಸ ಮಲಗುವಾಗ ಗಂಟೆ 1 o'clock ಆಗಿದೆ ನೈಟ್. ತುಂಬ ಮಂದಿ ಇದ್ರಲ್ಲ, ನೆಂಟರೆಲ್ಲ ಹೋಗುವಾಗ, ಅವರು ಬಂದ ಫ್ರೆಂಡ್ಸ್ ಎಲ್ಲ ಹೋಗುವಾಗಲೂ ತುಂಬ ಹೊತ್ತು. ಇಲ್ಲಿ ಇದು ಸಂಡೇ ಮಾರ್ನಿಂಗ್ ಎಲ್ಲರೂ ಆಟ ಆಡ್ತಾಯಿದ್ರು, ಬ್ಯಾಟ್ ಬಾಲ್, ಕ್ರಿಕೆಟ್ ಆಟ ಆಡ್ತಾಯಿದ್ರು. ಹಾಗೆ ನಾಯಿ ಕೂಡ ಬಾಲ್ ಎಲ್ಲಿ ಸಿಕ್ಕಲಿಗೂ ಬಿಡೋದಿಲ್ಲ, ಸಿಕ್ಕಿದ ಕೂಡಲೇ ಅದು ತೆಗೆದುಕೊಂಡು ಓಡಾಡ್ತಿತ್ತು, ಓಡಿ ಹೋಗ್ತಾಯಿತ್ತು. ಹಾಗೆ ಅವ್ರ ಜೊತೆ ನನ್ನ ಮಗನೂ ಆಟ ಆಡ್ತಾಯಿದ್ದ, ಫುಲ್ ಎಂಜಾಯ್ ಮಾಡಿದ್ವಿ. ನಾಯಿ ಕೂಡ ಇವರ ಜೊತೆ ನೋಡಿ ಬಾಲ್ ಆಟ ಆಡ್ತದೆ. ಈ ಬಾಲ್ ಸಿಗಲಿಕ್ಕೆ ಬಿಡೋದಿಲ್ಲ. ಅದು ಫಂಕ್ಷನ್ನ ಮೊದಲನೇ ದಿವಸ ತಂದದಷ್ಟೇ, ಅದು 8 ಮಂತ್ ಏನಾಯಿತು. ಅದು ಈ ಥರ ಕಾಟು ನಾಯಿ ಅಲ್ಲ ನೋಡಿ, ತುಂಬ ಚೆನ್ನಾಗಿ ಆಟ ಆಡ್ತಿತ್ತು. ಕ್ರಿಕೆಟ್ ಆಟ ಆಡುವಾಗ ಎಲ್ಲಿ ಬಾಲ್ ಬೀಳ್ತದೆ ನೋಡಿ, ನಾವು ತರುವುದಕ್ಕಿಂತ ಮೊದಲು ಅದು ಓಡಿ ಹೋಗಿ ತಗೊಂಡು ಬರ್ತಾಯಿತ್ತು. ಸೊ ಖುಷಿಯಾಯಿತು. ಅದಕ್ಕೆ ಕೂಡ ತುಂಬ ಜಾಲಿ ಅಂತ ಅನಿಸ್ತು ಎಲ್ಲ ಮೆಂಬರ್ಸ್ ಜೊತೆ ಸೇರುವಾಗ. ಎಲ್ಲರೂ ಹೋದ್ಮೇಲೆ ಅದಕ್ಕೂ ಬೋರ್ ಆಗ್ಬೋದೇನೋ ಪಾಪ. ಎಲ್ಲರೂ ಇದ್ದಾಗ ಎಲ್ಲರೂ ಸೇರಿ ಆಟ ಆಡೋದೇ ಒಂದು ಖುಷಿ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಫ್ಯಾಮಿಲಿ ಒಮ್ಮೆ ಸೇರಿದಾಗ ಎಲ್ಲರಿಗೂ ಸ್ವಲ್ಪ ಖುಷಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಬಾಲನ್ನು ಎಲ್ಲಿ ಸಿಗ್ತದೆ ಬಾಲ್ ತಗೊಂಡು ಹೋಗ್ಲಿಕ್ಕೆ ಅಂತ ಆಲೋಚನೆ ಮಾಡ್ತಾನೆ. ನಡುವಲ್ಲಿ ಕೂತಿದ್ದಾನೆ, ಅದು ಬಿಟ್ಟು ನೋಡಿ ಎಲ್ಲಿ ಬಿತ್ತಂತ ನೋಡ್ತಾ ಇದ್ದಾನೆ, ಓಡಿ ಹೋಗಿ ತಗೊಳ್ಬೋದಂತ ಹೇಳಿ. ಇದು ಈಗ ಗಂಟೆ 11 ಆಗಿದೆಯೇನೋ, ಹೌದು 11 ಆಯಿತು. ಈಗ ನಾವು ಅವರ ಅತ್ತೆಯ ಮಗಳ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಅವರ ಚಿಕ್ಕಪ್ಪನ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಒಂದು 10 ನಿಮಿಷದ ದಾರಿ. ನೋಡಿ ಇಲ್ಲಿ ಬಂದು ತಲುಪಿದ್ವಿ ನಾವು. ಇದು ಅವರ ಮನೆಯ ಎದುರಿನ ಮನೆ. ಇದೊಂದು ಮನೆಯ ಕೆಲಸ ಆಗ್ತಾ ಉಂಟು. ಹಾಗೆ ಜಸ್ಟ್ ನಾವು ಒಳಗೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಲಿಕ್ಕೆ ಬಂದಿದ್ವಿ. ಕೆಲಸ ಆಗಲಿಲ್ಲ, ಫಿನಿಶಿಂಗ್ ಆಗಲಿಲ್ಲ ಅವರದ್ದು, ಇನ್ನು ಆಗಬೇಕಷ್ಟೇ. ಮತ್ತು ಅದು ಸೈಡಿಗೆ ಕಾಣ್ತದಲ್ಲ, ಅದು ಇವರ ಅತ್ತೆಯ ಮಗಳ ಮನೆ.
ಅವರಿಗೆ ಹೂ ಗಿಡ ಎಲ್ಲ ನೆಡೋದಂದರೆ ತುಂಬ ಹುಚ್ಚು ಅವರ ಅತ್ತೆಗೆ. ಎಂಥ ಹೂ ಗಿಡ ಬೇಕಾದರೆ ನೆಡ್ತಾರೆ. ತರಕಾರಿ ಮತ್ತು ಹೂ ಗಿಡವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು. ನೋಡಿ ಯಾವ ಯಾವ ಥರದ ಹೂ ಇದೆ ಅಂತ ಹೇಳಿದರೆ ಎಲ್ಲ ಟೈಪ್ ಇದ್ದು ಅವರ ಅತ್ತೆ ನೆಟ್ಟು ಮಾಡ್ತಾರೆ. ತರಕಾರಿ ಆಗಲಿ ಹೂವಿನ ಗಿಡ ಆಗಲಿ ನೋಡಿ ಎಲ್ಲ ಥರದ್ದು ಹೂವಿನ ಗಿಡ ಉಂಟು ಅವರ ಮನೆ ಸುತ್ತ. ಮತ್ತು ಹಿಂಬದಿಯಲ್ಲಿ ಇದೊಂದು ನೋಡಿ ತುಂಬ ಚೆನ್ನಾಗಿದೆ ಈ ದಾಸವಾಳ, 5 ಎಸಳಿನ ದಾಸವಾಳ. ಮತ್ತು ಅವರ ಮನೆ ಹಿಂಬದಿಯಲ್ಲಿ, ಮುಂಬದಿಯಲ್ಲಿ, ಸೈಡಲ್ಲಿ ಎಲ್ಲ ಅವರ ಹೂವಿನ ಗಿಡವೇ ನೋಡಿ. ತುಂಬ ಖುಷಿಯಾಗುತ್ತೆ ಹೂವಿನ ಗಿಡ ಎಲ್ಲ ಮನೆಯ ಸುತ್ತಮುತ್ತ ನೋಡಿದರೆ. ನನಗೂ ಮಾಡಲಿಕ್ಕುಂಟು ಮನೆ ಒಂದಾಗಲಿ ಅಂತ ಕಾಯ್ತಾ ಇದ್ದೇನೆ. ಇದೊಂದು ದಾಸವಾಳ ನೋಡಿ, ಪಿಂಕ್ ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಗಿಡದಲ್ಲಿ ಆಗ್ತದೆ, ಅಂದರೆ ಅವರು ಅಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಹಾಕಿ ಎಲ್ಲ ನೋಡಿ. ಆ ಬದಿಯಲ್ಲಿ ಕೂಡ ಇದೆ, ಮಾರ್ಗದ ಸ್ವಲ್ಪ ಆ ಬದಿಯಲ್ಲಿ ಕೂಡ ಅವರು ಇಟ್ಟಿದ್ದಾರೆ. ಈ ಸೈಡು ಕೂಡ ಇದೆ, ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ. ಎಲ್ಲೆಲ್ಲ ಗ್ಯಾಪ್ ಇದೆ ಅಲ್ಲೆಲ್ಲ ಅವರು ನೆಟ್ಟು ಮಾಡ್ತಾರೆ. ಇದೊಂದು ಗೊಂಡೆ ಹೂ ನೋಡಿ, ತುಂಬ ಚೆನ್ನಾಗಿದೆ ಕ್ರೋಟನ್ ಎಲ್ಲ. ನಾನು ಹೇಳಿದ್ದಲ್ಲ ನಿಮ್ಮ ಹತ್ರ ಎಲ್ಲ ಥರದ ಹೂ ಕೂಡ ಇದೆ ಅಂತ ಹೇಳಿ. ಅವರು ಇದೊಂದು ನೋಡಿ ಕ್ರೋಟನ್ ತುಂಬ ಚೆನ್ನಾಗಿದೆ. ಸ್ಪೇಸೇ ಇಲ್ಲ, ಅಲೋವೆರಾದ ಗಿಡ ನೋಡಿ. ಇದೊಂದು ಬೆಂಡೆಕಾಯಿ, ಅದೆಲ್ಲ ಹಾಳಾಗಿ ಹೋಗಿದೆ ಅಂತ ಹೇಳ್ತಾಯಿದ್ರು, ಎಲ್ಲ ಹುಳ ಬಿದ್ದಿದೆ ಅದಕ್ಕೆ ಅಂತೇಳಿ. ಇದೊಂದು ನೋಡಿ ಆಗಿದೆ, ಅಷ್ಟು ಚೆನ್ನಾಗಾಗಿಲ್ಲ ಅಂತ ಹೇಳ್ತಾಯಿದ್ರು ಬೆಂಡೆಕಾಯಿ ಎಲ್ಲ ಹುಳ ಬಂದಿದೆ ಅಂತ ನೋಡಿ. ಇದೊಂದು ಬೆಕ್ಕು ನೋಡಿ, ಅದರಷ್ಟಕ್ಕೆ ಆಟ ಆಡ್ತಾ ಉಂಟು. ಏನೋ ಕಲ್ಲು ಏನೋ ಸಿಕ್ಕಿದೆ. ಸೊ ಅದವರ ಚಿಕ್ಕಪ್ಪನ ಮನೆಯಿಂದ ತಂದದ್ದು, ನಾನೀಗ ವಿಡಿಯೋ ಹಾಕಿದ್ದಲ್ಲ ಆ ಮನೆಯಿಂದ. ನೋಡಿ ಆಟ ಆಡ್ತಾಳೆ ಒಬ್ಬಳೆ, ಪಾಪ ಮಾತ್ರ. ಈಗ ಇನ್ನು ಹೊರಡುದು, ನಾವು ಹೋಗುದು. ಇವಾಗ ಮಧ್ಯಾಹ್ನ ಊಟ ಎಲ್ಲ ಆಯಿತು, ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಇದು ಚಾಕ್ಲೇಟ್ ನೋಡಿ, ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿತ್ತು. ಸ್ವಲ್ಪ ಕಹಿ ಆಗ್ತಾಯಿತ್ತು, ಅದು ಡಾರ್ಕ್ ಚಾಕ್ಲೇಟ್ ಅದಕ್ಕೆ ಹಾಕಿದ್ದಾರೆ ಕಾಣಬೇಕು. ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಈಗ ಬೀಚಿಗೆ ಹೊರಟ್ವಿ ಗಾಳ ಹಾಕಲಿಕ್ಕೆ ಅಂಥೇಳಿ. ಇದು ಸ್ಟಿಕ್ ಇದೆ ಅಲ್ವಾ, ಅದನ್ನು ತಗೊಂಡು ಹೊರಟ್ವಿ. ನೋಡುವ ಎಂತ ಸಿಗ್ತದೆ ಅಂತ ಹೇಳಿ. ಸಸಿ ಹಿತ್ತಲು ಬೀಚ್ ಇದೆ ಅಲ್ವಾ, ಅಲ್ಲಿಗೆ ಹೊರಡ್ತಾ ಇದ್ದೇವೆ. ಅವರಿಗೆ ಈ ಬೀಚ್ ತುಂಬ ಹತ್ತಿರ, ಹಾಗೆ ಅಲ್ಲಿ ಹೋಗಿ ನೋಡುವ ಅಂತ ಎನಿಸಿದ್ದೇವೆ. ಹಾಗೆ ಇದವರು ಭಾವ ಹೊಸತ್ತು ತಗೊಂಡದ್ದು. ನಾವೀಗ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಗಾಡಿಗಳೆಲ್ಲ ಎದುರಿದೆ, ಹೋಗಲಿಕ್ಕೆ ದಾರಿ ಇಲ್ಲ. 5 ನಿಮಿಷ ವೆಯ್ಟ್ ಮಾಡಬೇಕಾಗ್ತದೆ. ಆಯಿತು, ಈಗ ಹೋಗ್ತಾ ಇದ್ದೇವೆ. ಇದು ಎಂತಂತ ಹೇಳಿದರೆ ಸ್ವಲ್ಪವೇ ಸ್ವಲ್ಪ ಇರೋದು. ತುಂಬ ಚೆನ್ನಾಗಾಗುತ್ತೆ ಸಂಜೆ ಹೊತ್ತು ಬೀಚಿಗೆಲ್ಲ ಹೋಗೋದು. ತಂಪಾದ ಗಾಳಿ ಬರುತ್ತೆ, ಮತ್ತು ತುಂಬ ಒಂಥರ ಖುಷಿ ಅಂತ ಅನಿಸ್ತದೆ. ಅಷ್ಟೊಂದು ಬಿಸಿಲೆಲ್ಲ ಏನು ಇರೋದಿಲ್ಲ. ಹಗಲಿಗೆ ಎಲ್ಲ ಹೋದರೆ ಆಗೋದಿಲ್ಲ, ಅದು ಬೆಳಿಗ್ಗೆ ಆಗಬೇಕು, ಇಲ್ಲದ್ರೆ ಸಂಜೆ ಆಗಬೇಕು. ಸಂಜೆ ಆದರೆ ತುಂಬ ಒಳ್ಳೆಯದು. ಈಗ ನಾವಿಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಇದು ಹಣ ಕೊಡಲಿಕ್ಕೆ ಉಂಟು, ಒಬ್ಬರಿಗೆ 20 ರೂಪಾಯಿ ಅಂತೆ. ನಾವು 5 ಮಂದಿ ದೊಡ್ಡವರಿದ್ವಿ, 5 ಮಂದಿಗೆ 100 ರೂಪಾಯಿ, ಮತ್ತು ಮಕ್ಕಳಿಗೆ ತೆಗೆಯಲಿಲ್ಲ. ಹಾಗೆ ಕಾರಿಂದೆಲ್ಲ ಇಳಿದ್ರು. ಈಗ ಹೋಗೋದು. ತುಂಬ ಜನ ಇದ್ದಾರೆ, ಅಂದರೆ ಇವತ್ತು ಸಂಡೇ ಅಲ್ವಾ, ಸೊ ಹಾಗೆ ತುಂಬ ಜನ ಬಂದಿದ್ದಾರೆ. ಈಗ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ನೋಡಿ ಗಾಡಿ ಎಲ್ಲ ಎಷ್ಟು ಇದೆ ಅಂತೇಳಿ. ಇನ್ನು ಹೋಗೋದು. ನೋಡಿ ಅಲ್ಲಿ ಸೈಡಲ್ಲಿ ಕಲ್ಲು ಕಾಣ್ತದಲ್ಲ ನಿಮಗೆ, ಅದು ಕಾಣ್ತದೆ ಇಲ್ಲ ಸ್ಪಷ್ಟವಾಗಿ ನನಗೆ ಗೊತ್ತಿಲ್ಲ. ದೂರದಿಂದ
ಅಲ್ಲಿ ತನಕ ಈಗ ನಡ್ಕೊಂಡು ಹೋಗಬೇಕು. ಅಲ್ಲಿ ಗಾಳ ಎಲ್ಲ ಹಾಕುವವರೆಲ್ಲ ಅಲ್ಲೇ ಬರ್ತಾರೆ ಗಾಳ ಎಲ್ಲ ಹಾಕಲಿಕ್ಕೆ. ಸೊ ಅಲ್ಲೇ ಗಾಳ ಹಾಕುವ ಅಂತ ನಾವೆನಿಸಿದ್ದೇವೆ. ಹಾಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಹೊಯ್ಗೆಯಲ್ಲಿ ಬೇಗ ಬೇಗ ನಡ್ಕೊಂಡು ಹೋಗಲಿಕ್ಕೂ ಆಗೋದಿಲ್ಲ, ಯಾಕಂತ ಹೇಳಿದರೆ ಅದು ಹೊಯ್ಗೆ ಜಾರ್ತದಲ್ವ. ಸೊ ಹಾಗೆ ನೋಡಿ ತುಂಬ ಜನರಿದ್ದಾರೆ. ಕೆಲವರು ಗಾಳ ಹಾಕ್ತಾ ಇದ್ದಾರೆ, ಕೆಲವರು ಆಟ ಆಡ್ತಾ ಇದ್ದಾರೆ ಬೀಚಲ್ಲಿ, ವಾಲಿಬಾಲ್, ಥ್ರೋಬಾಲ್ ಆ ರೀತಿ. ಕೆಲವರು ಕೂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಇನ್ನೂ ಕೂಡ ಅಲ್ಲಿ ತನಕ ನಡೀಲಿಕ್ಕೆ ತುಂಬ ಇದೆ, ಕಟ್ಟಿಗೆಲ್ಲ ತುಂಬ ದೊಡ್ಡದಿದೆ. ನೋಡಿ ಅಲ್ಲಿ ನಿಮಗೆ ಒಂದು ಸೈಡಿಗೆ ಕಾಣ್ತದಲ್ಲ, ಅಲ್ಲಿ ತನಕ ಹೋಗಬೇಕು. ಹೋಗ್ತಾ ಇದ್ದೇವೆ. ತಲುಪಿದ್ವಿ ನಾವು ಹತ್ತಿರ ಬಂದು. ಅದೊಂದು ಕಲ್ಲುಗಳು ಯಾವ ರೀತಿ ಯಾವ ರೀತಿ ಇದೆ ಅಂತ ಹೇಳಲಿಕ್ಕೆ ನೋಡುವ ಒಂದು ಖುಷಿ. ಯಾಕೆಂದರೆ ಅದು ಆ ಕಲ್ಲು ಒಂದು ಟೈಪು ಬೇರೆಯೇ ಅದು. ಈ ರೀತಿ ಕಪ್ಪು ಕಲ್ಲಿನ ಥರ ಅಲ್ಲ. ನೋಡಿ ಹತ್ತಿರ ತಲುಪಿದ್ವಿ, ಯಾವ ರೀತಿ ಇದೆ ನೋಡಿ. ಅದನ್ನು ಹತ್ತಿ ಕೂಡ ಹೋಗ್ತಾರೆ, ನಾವು ಕೂಡ ಹತ್ತಿ ಹೋಗುವ ಅಂತ ಎನಿಸಿದ್ದೇವೆ. ನೋಡುವ ಏನಾಗ್ತದೆ ಅಂತೇಳಿ, ಹತ್ತಲಿಕ್ಕೆ ಆಗ್ತದಾ ಇಲ್ವಾ ಅಂತೇಳಿ. ನೋಡಿ ಅದು ಬೇರೆ ಕಲ್ಲು, ಇದು ಬೇರೆ ಕಲ್ಲು. ನನ್ನ ನಾದಿನಿ ಹತ್ತುತ್ತಾ ಇದ್ದಾರೆ, ನಾನು ಕೂಡ ಹತ್ತುತ್ತಾ ಇದ್ದೇನೆ. ನೋಡುವ ಏನಾಗ್ತದೆ ಅಂತ ಹೇಳಿ ಹತ್ತುತ್ತಾ ಇದ್ದೇನೆ. ಫೈನಲಿ ಹೇಗೋ ಹತ್ತಿ ಮೇಲೆ ಬಂದೆ. ಅವರು ಕೂಡ ಹತ್ತುತ್ತಾ ಇದ್ದಾರೆ. ನೋಡಿ ಅಲ್ಲೇ ಇದ್ದೇನೆ. ಹತ್ತಿ ಹೇಗೋ ಮೇಲೆ ಹೋದರೆ ಸ್ವಲ್ಪ ಬಂದರೆ ಆಯಿತು ಮತ್ತೆ. ಆಯಿತು, ಹತ್ತಿ ಮೇಲೆ ಬಂದೆ. ಈಗ ಅಲ್ಲಿ ಮೇಲಿಂದಲೇ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು, ಕೆಳಗೆ ಇಳಿಯಲೇ ಇಲ್ಲ. ತಲೆ ಸುತ್ತು ಬಂದಾಗ ಆಗ್ತಾಯಿತ್ತು, ಮತ್ತು ಕೆಳಗೆ ಇಳಿಯುವ ಅಂತೇಳಿ ಆಯಿತು. ನೋಡಿ ಯಾವ ರೀತಿ ಇದೆ ಕಲ್ಲುಗಳೆಲ್ಲ ನೋಡಿ. ಇದು ಹಾಕಿದರೆ ಸೈಡ್ ಎಲ್ಲ ಜರಿದು ಹೋಗೋದಿಲ್ಲ, ತುಂಬ ಚೆನ್ನಾಗಿ ನಿಲ್ಲುತ್ತೆ ಮಣ್ಣೆಲ್ಲ. ಇಲ್ಲಿ ಎಷ್ಟು ಮಂದಿ ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ ತುಂಬ ಮಂದಿ ಬರ್ತಾರೆ ಆಯಿತಾ ಗಾಳ ಹಾಕ್ಲಿಕ್ಕೆ. ನೋಡಿ ಅಲ್ಲಿ ಕೆಳಗಡೆ ನಿಂತೆಲ್ಲ ಗಾಳ ಹಾಕ್ತಾ ಇದ್ದಾರೆ. ಕೆಲವರು ಕೂತ್ಕೊಂಡು ಗಾಳಿ ತಗೊಳ್ತಾ ಇದ್ದಾರೆ. ಆ ರೀತಿ ಅಲ್ಲ, ಎಲ್ಲರ ಹತ್ರ ಇರೋದು ಅದೆಷ್ಟಕ್ಕೆ ಇರೋದು. ಅದು ಗಾಳಿಗೆ ನಿಲ್ಲುವುದೇ ಇಲ್ಲ, ಅದು ಗಾಳಿಗೆ ಒಂದು ಸೈಡ್ ಬಂದು ಸೇರುತ್ತೆ. ಹಾಗಾಗಿ ಅದು ಹಾಕಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೇವೆ, ನಮಗೆ ಕೂಡ ಆಗ್ತಾನೇ ಇಲ್ಲ. ಬಾಬಾ ಹೋಗ್ತಾ ಇದ್ದಾರೆ ಕೆಳಗಡೆ. ತುಂಬ ಡೇಂಜರ್ ಪ್ಲೇಸ್ ಆಯಿತು. ಒಂದು ವೇಳೆ ಎಲ್ಲಾದರೂ ನಾವು ಸೈಡಿಗೆ ಬಿದ್ದರೆ ಕೆಳಗೇನೆ, ಮತ್ತು ಎದ್ದು ಬರಲಿಕ್ಕೆ ತುಂಬ ಕಷ್ಟ ಆಗೋದು ಕೂಡ ಇಲ್ಲ. ಅಂದರೆ ಕಲ್ಲು ಆ ರೀತಿ ಹಾಕಿದ್ದಾರೆ, ಸ್ವಲ್ಪ ಗ್ಯಾಪ್ ಇರೋದು. ನೋಡಿ ಇವರು ಕೂತ್ಕೊಂಡು ನೋಡ್ತಾ ಇದ್ದಾರೆ.